ವಿಶಾಲವಾದ ಕಲ್ಲು ಎಳೆಯುವ ಸ್ಪರ್ಧೆ, ಗಜಗಾತ್ರದ ಎತ್ತುಗಳ ತಾಕತ್. ಈ ಹೋರಿಗಳ ಸ್ಪೆಷಾಲಿಟಿ ಏನು ಗೊತ್ತಾ? ಇದುವೇ ಈ ಹೊತ್ತಿನ ವಿಶೇಷ ಮುಂಗಾರು ಹಬ್ಬ. ನಾನು ಪ್ರತಿಮಾ. ಕೃಷಿ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ಎತ್ತುಗಳು ಕೃಷಿ ಚಟುವಟಿಕೆಯ ಜೀವಾಳ. ಈ ಎತ್ತುಗಳಿಗೆ ರಾಯಚೂರಿನಲ್ಲಿ ಪ್ರತಿ ವರ್ಷ ಒಂದು ಸ್ಪರ್ಧೆಯನ್ನ ಏರ್ಪಡಿಸಲಾಗುತ್ತೆ. ಕಾರ ಹುಣ್ಣಿಮೆ ನಿಮಿತ್ತ 13 ವರ್ಷಗಳಿಂದ ಈ ಮುಂಗಾರು ಹಬ್ಬವನ್ನ ಆಚರಿಸಿಕೊಂಡು ಬರಲಾಗ್ತಿದೆ. ಬನ್ನಿ ಹಾಗಾದ್ರೆ ಎತ್ತುಗಳ ಸ್ಪರ್ಧೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಸುತ್ತಮುತ್ತ ಎತ್ತ ನೋಡಿದ ರತ್ತ ಅಪಾರ ಜನಸಮೂಹ. ಅಕ್ಕಪಕ್ಕದ ಕಟ್ಟಡಗಳ ಮೇಲೂ ಜನಜಾತ್ರೆ. ಸ್ಪರ್ಧಾಕಣದಲ್ಲಿ ಅಬ್ಬರಿಸುತ್ತಿದ್ದ ಗಜಗಾತ್ರದ ಎತ್ತುಗಳು. ಇದು ರಾಯಚೂರಿನಲ್ಲಿ ಕಾರ ಹುಣ್ಣಿಮೆ ಅಂಗವಾಗಿ ಏರ್ಪಡಿಸಿದ್ದ ಮುಂಗಾರು ಸಾಂಸ್ಕೃತಿಕ ಹಬ್ಬದ ಝಲಕ್. ಸಾಮಾನ್ಯ ತಳಿಯ ಎತ್ತುಗಳ ಆಟ ಇಲ್ಲಿ ನಡೆಯೋಲ್ಲ. ಭಾರ ಎಳೆಯುವುದಕ್ಕೆಂದೇ ಹೆಸರುವಾಸಿಯಾದ ಭೀಮಾಕಾಯದ ಓಂಗಲ್ ತಳಿಯ ಎತ್ತುಗಳದ್ದೇ ಕಾರುಬಾರು. ಓಂಗಲ್ ತಳಿಗೆ ಪೈಪೋಟಿ ನೀಡಬಲ್ಲ ಇನ್ನೊಂದು ತಳಿ ಎಂದ್ರೆ ಕೀಲಾರಿ. ಟನ್ಗಟ್ಟಲೆ ಭಾರದ ಕಲ್ಲನ್ನು ಸರಾಗವಾಗಿ ಎಳೆದು ಸಾಮರ್ಥ್ಯ ಮೆರೆಯುತ್ತವೆ. ಈ ಎತ್ತುಗಳಿಗೆ ಇಲ್ಲಿ 3 ಹಂತದ ಸ್ಪರ್ಧೆ ನಡೆಯುತ್ತೆ. ಮೊದಲ ಹಂತದಲ್ಲಿ 1.5 ಟನ್, ಎರಡನೇ ಹಂತದಲ್ಲಿ 2 ಟನ್ ಹಾಗೂ ಕೊನೆಯದಾಗಿ 2.5 ಟನ್ ಭಾರದ ಕಲ್ಲನ್ನು ಇಳಿಯುವ ಸ್ಪರ್ಧೆ ನಡೆಯುತ್ತೆ. ಭಾರದ ಕಲ್ಲನ್ನು ನಿಗದಿತ 20 ನಿಮಿಷದ ಅವಧಿಯಲ್ಲಿ ಎಷ್ಟು ದೂರ ಎಳೆಯುತ್ತವೆ ಅನ್ನೋದರ ಮೇಲೆ ಲಕ್ಷಗಟ್ಟಲೆ ಬಹುಮಾನ ನೀಡಲಾಗುತ್ತೆ. ಈ ಒಂದು ಕಾರು ಹುಣ್ಣಿಮೆ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬದ ಇಲ್ಲಿ ಭಾಗವಹಿಸಿದ ವಿವಿಧ ರಾಜ್ಯದ ಆಂಧ್ರ ಪ್ರದೇಶ ಮತ್ತು ವಿವಿಧ ಜಿಲ್ಲೆ ಗುಲ್ಬರ್ಗ, ಬೀದರು ಎಲ್ಲ ಜಿಲ್ಲೆಗಳಿಂದ ಎತ್ತುಗಳು, ಭಾಳಷ್ಟು ಎತ್ತುಗಳು 24-25 ಜೋಡಿಗಳು ಎತ್ತುಗಳು ಬಂದಿದ್ದಾವೆ. ಆ ಎತ್ತುಗಳನ್ನು ನೋಡಿದ್ರೆ ಅವರ ಗಾತ್ರ ಬಹಳ ದೊಡ್ಡದಾಗಿದೆ. ಅದು ನೋಡ್ತಕ್ಕಂಥದ್ದು ಎಲ್ಲರ ಪ್ರೇಕ್ಷಕರು ಆಪೇಕ್ಷೆಯಿಂದ ನೋಡ್ತಕ್ಕಂಥ ಎತ್ತುಗಳಾಗಿದ್ದವು. ಈ ಒಂದು ಸಂದರ್ಭದಲ್ಲಿ ಅದು ಕಾಂಪಿಟೇಷನ್ನಲ್ಲಿ ಒಬ್ರಿಗೊಬ್ರು ಕಾಂಪಿಟೇಷನ್ನಲ್ಲಿ ಬಹಳ ಕಾಂಪಿಟೇಷನ್ ಮಾಡ್ತಾ ಇದ್ದೇವೆ. ಎತ್ತುಗಳು ಮಾತ್ರ ಬಹಳ ಅದ್ಭುತವಾದ ಎತ್ತುಗಳಿದೆ. ಎಲ್ಲರೂ ಪ್ರೇಕ್ಷಕರು ನೋಡಿ ಆನಂದ ಪಡ್ತಂಥ ಎತ್ತುಗಳಿದ್ದಾವೆ. ರಾಯಚೂರಿನ ರಾಜೇಂದ್ರ ಗಂಜ್ನಲ್ಲಿ ವಿಶೇಷ ಮೈದಾನ ನಿರ್ಮಿಸಲಾಗಿರುತ್ತೆ. ಎತ್ತುಗಳು ಭಾರದ ಕಲ್ಲು ಎಳೆಯುವಾಗ ರೈತರ ಉತ್ಸಾಹ ಮುಗಿಲು ಮುಟ್ಟುತ್ತದೆ. ಕೇಕೆ ಶಿಳ್ಳೆ ಹಾಕಿ ಎತ್ತುಗಳನ್ನು ಹುರಿದುಂಬಿಸಲಾಗುತ್ತೆ. ರಾಯಚೂರಿನಲ್ಲಿ ನಡೆಯುವ ಈ 3 ದಿನದ ಮುಂಗಾರು ಸಾಂಸ್ಕೃತಿಕ ಹಬ್ಬದಲ್ಲಿ ರಾಜ್ಯ ಹಾಗೂ ಅಂತಾರಾಜ್ಯದ ಹೋರಿಗಳು ಭಾಗವಹಿಸುತ್ತವೆ. ಈ 3 ದಿನಗಳಲ್ಲಿ ಪ್ರತಿದಿನ ಜಯಶಾಲಿಯಾದ ಎತ್ತುಗಳಿಗೆ 2 ಲಕ್ಷದಂತೆ ಒಟ್ಟು 6 ಲಕ್ಷ ಬಹುಮಾನ ನೀಡಲಾಗುತ್ತೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಲೆಂದೇ ನೆರೆಯ ಆಂಧ್ರಪ್ರದೇಶ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳ ಶ್ರೀಮಂತ ರೈತರು ತಮ್ಮ ಭಾರೀ ಗಾತ್ರದ ಎತ್ತುಗಳೊಂದಿಗೆ ರಾಯಚೂರಿಗೆ ಬರುತ್ತಾರೆ. ಪ್ರತಿಯೊಬ್ಬರಿಗೆ ಹುಮ್ಮಸ್ ಬರ್ತದ. ರೈತರ ಜೊತೆಗೆ ನಮ್ಮಂಥವ್ರಿಗೆ ಕೂಡ ಭಾಳ ಇದ್ರ ಬಗ್ಗೆ ಭಾಳ ಆಸಕ್ತಿ ಆಗ್ಯದ. ಭವಿಷ್ಯ ಹಿಂದಿನ ದಿನಗಳಾಗ ಇಂಥ ಹಳೆ ಸಂಪ್ರದಾಯ ಮುಂದುವರ್ಸ್ಕೊಂಡು ಹೋಗಂಥ ಈ ಸಮುದಾಯದ ಬಗ್ಗೆ ಕೂಡ ನನಗೆ ಭಾಳ ಸಂಭ್ರಮ ಅನಿಸ್ತದ. ವಿಶೇಷವಾಗಿ ಪಾಪರೆಡ್ಡಿ ಮತ್ತು ಮುನ್ನೂರು ಕಾಪಿನ ಜನರಿಗೆ ನಾನು ಇದ್ರ ಬಗ್ಗೆ, ಯಾಕಂದರೆ ಇದು ಕ್ರಮೇಣ ದಿನೇ ಹೆಚ್ಚಾಕಿ ಅಂತ ಹೊಂಟದ. ರೈತರಲ್ಲಿ ಹುಮ್ಮಸ್ ಕೂಡ ಹಂಗೆ ಆಗ್ಯದ. ಎತ್ತು ಸಾಕೋರ ಜೊತೆಗೆ ಹಲವಾರು ರೈತರಿಗೆ ಇಷ್ಟು ಒಕ್ಕಲ್ತನದ ಕೃಷಿ ಬಗ್ಗೆ ಕೂಡ ಇದ್ರ ಬಗ್ಗೆ ಭಾಳ ಆಸಕ್ತಿ ಆಗಂಥ ದಿನ ಇವತ್ತು. ಭಾಳ ನನಗೆ ಸಂಭ್ರಮ ಅನಿಸ್ತದ. ಇವತ್ತು 10 ಕೋಟಿ 5 ಕೋಟಿ ಕಾರ್ ತರ್ತಾರೆ, ಅದನ್ನ ಯಾವ ನೋಡೋನಿಲ್ಲ. ಭವಿಷ್ಯ ಈ ಸಂಭ್ರಮ ಅಲ್ಲಿ ಕಾಣಕ್ಕಾಗಲ್ಲ ಅಂತ ನನ್ನ ಅನಿಸಿಕೆ. ಮುಂಗಾರು ಚಟುವಟಿಕೆಯ ಆರಂಭದೊಂದಿಗೆ ಈ ಹಬ್ಬ ನಡೆಯುವುದರಿಂದ ಇದನ್ನು ನೋಡಲು ಜನರ ದಂಡೇ ಹರಿದು ಬರುತ್ತೆ. ಎತ್ತುಗಳ
ಸಾಮರ್ಥ್ಯವನ್ನ ನೋಡಿದ್ದಾಯ್ತು. ಇನ್ನು ಈ ಎತ್ತುಗಳನ್ನ ಸಾಕೋದು ಹೇಗೆ, ಅವುಗಳ ಬೆಲೆ ಎಷ್ಟು, ಇವುಗಳನ್ನ ನೋಡ್ಕೊಳ್ಳೋಕೆ ಎಷ್ಟು ಜನ ಬೇಕು ಅನ್ನೋದರ ಸಂಪೂರ್ಣ ಚಿತ್ರಣ ಇಲ್ಲಿದೆ ನೋಡಿ. ಎತ್ತುಗಳ ತೂಕ ಬರೋಬ್ಬರಿ 800 kgಯಿಂದ 1 ಟನ್ವರೆಗೆ ಇರುತ್ತೆ. ಹಾಗಾಗಿ 1 ರಿಂದ 2.5 ಟನ್ ಭಾರವನ್ನ ಸರಾಗವಾಗಿ ಎಳೆಯಬಲ್ಲವು. ಈ ಎತ್ತುಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತವೆ. ರಾಜ್ಯದಲ್ಲಿ ಬಂದಿದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತುಗಳು ಸಾಕುವಂಥ ವ್ಯವಸ್ಥೆನೂ ಆಗಿದೆ. ಈ ಬ್ರೀಡ್ ತಗೊಂಡೋಗಿ ಬ್ರೆಜಿಲ್ನಲ್ಲಿ ಭಾಳಷ್ಟು ಇದರ ಉಪಯೋಗ ಆಗ್ತದೆ. ಇದನ್ನು ಕೊಬ್ಬು ಎಷ್ಟೊಂದು ಕೊಬ್ಬು ಬರ್ತದೆ. ಇದು 1 ಟನ್ ವೇಟ್ ಇರ್ತದೆ. ಇದು ಒಂದು ಎತ್ತಿನ ವೇಟ್ 800 kgನಿಂದ 1 ಟನ್ವರೆಗೆ ತೂಕ ಇರ್ತದೆ. ಇಂಥ ಎತ್ತುಗಳನ್ನ ಸಾಕೋದು ಹೆಚ್ಚಿಗೆ ದೊಡ್ಡ ದೊಡ್ಡ ಜನನೇ ಸಾಕ್ತಾರೆ. ಇದರ ವ್ಯವಸ್ಥೆ, ಇದಕ್ಕೆ ಊಟದ ವ್ಯವಸ್ಥೆಯಲ್ಲಿ ಗೋಡಂಬಿ, ಕಾಜು, ಪಿಸ್ತಾ ಇವೆಲ್ಲವೂ ರುಬ್ಬಿ ಏನು ಗ್ರೇಡ್ಗೆ ಹಾಕಿ ಅದರ ಜೊತೆಗೆ ಇದು ಉರುಳಿ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಮುದ್ದೆಗಳು ಮಾಡಿ ತಿನ್ನಿಸುವಂಥ ವ್ಯವಸ್ಥೆ ಇದೆ. ರಾಜ್ಯದ ಬಾಗಲಕೋಟೆ, ಬಿಜಾಪುರ ಸೇರಿದಂತೆ ಮಹಾರಾಷ್ಟ್ರದ ಗಡಿ ಜಿಲ್ಲೆಗಳಲ್ಲಿ ಕಂಡುಬರುವ ಖಿಲಾರಿ ತಳಿಯ ಎತ್ತುಗಳು ಈಗ ಭಾರೀ ಬೆಲೆಗೆ ಮಾರಾಟವಾಗ್ತಿವೆ. ಇವುಗಳ ಬೆಲೆ 6 ರಿಂದ 10 ಲಕ್ಷ ಗಡಿ ದಾಟಿದೆ. ಇವು ನೋಡುವುದಕ್ಕೆ ಸ್ಲಿಮ್ ಆಗಿರುತ್ತವೆ, ಆದರೆ ಬಹಳ ಚುರುಕು ಸ್ವಭಾವದವು. ಉದ್ದನೆಯ ಕೊಂಬು ಹೊಂದಿರುವ ಈ ಖಿಲಾರಿ ಎತ್ತುಗಳು ಕೃಷಿ ಚಟುವಟಿಕೆಯಲ್ಲಿ ಮುಂದಿವೆ. ಇನ್ನು ಒಂಗಲ್ ತಳಿಯ ಎತ್ತುಗಳನ್ನು ಸಾಕೋದು ಅಂದ್ರೆ ಆನೆ ಸಾಕಿದಂತೆ. ಪ್ರತಿದಿನ ಕ್ಯಾರೆಟ್, ಕೊಬ್ಬರಿ, ಹುರುಳಿ, ಖರ್ಜೂರ, ಬೆಲ್ಲ, ಗೋಡಂಬಿ, ಬಾದಾಮಿ ತಿನ್ನಿಸುವುದರ ಜೊತೆಗೆ ಲೀಟರ್ ಗಟ್ಟಲೆ ಹಾಲು ಕುಡಿಸಲಾಗುತ್ತೆ. ಇದಕ್ಕಾಗಿ ಸಾವಿರಾರು ರೂಪಾಯಿ ವೆಚ್ಚ ಮಾಡಬೇಕು. ಎತ್ತುಗಳನ್ನು ನೋಡಿಕೊಳ್ಳಲು 4-6 ಜನರನ್ನ ನೇಮಕ ಮಾಡಿಕೊಳ್ಳಬೇಕು. ದಿನನಿತ್ಯವೂ ಸ್ನಾನ ಮಾಡಿಸ್ಬೇಕು. ದಿನನಿತ್ಯ ಸ್ವಚ್ಛತೆ ವ್ಯವಸ್ಥೆಯಲ್ಲಿರಬೇಕು. ಅದಕ್ಕೆ ಎ.ಸಿ ಇಡ್ತೀವಿ, ಫ್ಯಾನು ಇಡ್ತೀವಿ, ಎಲ್ಲವೂ ವ್ಯವಸ್ಥೆ ಮಾಡಿರ್ತೀವಿ. ಸಣ್ಣ ಮಗು ಥರ ನಮ್ಮ ಮಕ್ಕಳಿಗೂ ಕೂಡ ನೋಡಿದ್ರೆ ಅಷ್ಟೊಂದು ವ್ಯವಸ್ಥಿತವಾದ ರೀತಿಯಲ್ಲಿ ಆ ಎತ್ತುಗಳು ಸಾಕುವಂಥ ವ್ಯವಸ್ಥೆ ಇದೆ. ಅಷ್ಟೊಂದು ಕಾಸ್ಟ್ಲಿ ಆದಂಥ ಎತ್ತುಗಳನ್ನ ಭಾಳ ಸೂಕ್ಷ್ಮವಾಗಿ ನೋಡಿಕೊಂಡು ಇಂಥ ಪಂದ್ಯಗಳಿಗೆ ಅದು ಉಪಯೋಗ ಮಾಡ್ತೀವಿ. ಬೇರೆ ಬೇಸಾಯ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಅದು ಏನು ರೇಸ್ ಕುದುರೆ ಯಾವ ಥರ ನೋಡ್ಕೊತಾರೆ ಮಾಲೀಕರು, ಅದೇ ಥರನೇ ಎತ್ತುಗಳು ನೋಡ್ಕೊಳ್ತಾ ವ್ಯವಸ್ಥೆ ಇದೆ. ಮುಂಗಾರು ಸಾಂಸ್ಕೃತಿಕ ಹಬ್ಬದಲ್ಲಿ 45ಕ್ಕೂ ಹೆಚ್ಚು ಜೋಡಿ ಈ ರೀತಿ ದುಬಾರಿ ಎತ್ತುಗಳು ಕಾಣಸಿಗುತ್ತವೆ. ಈ ಎತ್ತುಗಳನ್ನು ಸಾಕೋದು ಶ್ರೀಮಂತ ರೈತರು ಹಾಗೂ ಎತ್ತುಗಳ ಬಗ್ಗೆ ಆಸಕ್ತಿ ಉಳ್ಳ ರಾಜಕಾರಣಿಗಳು. ಹೇಗಾದ್ರೂ ಮಾಡಿ ಸ್ಪರ್ಧೆ ಗೆಲ್ಲಬೇಕು ಎನ್ನೋದು ಎತ್ತುಗಳ ಒಡೆಯರ ಮಹದಾಸೆ. ಇಂತಹ ಸ್ಪರ್ಧೆಗಳು ರೈತನ ಸಂಗಾತಿಯಾಗಿರೋ ಎತ್ತುಗಳ ಸಾಕಾಣಿಕೆಗೆ ಪೂರಕವಾಗಲಿ ಅನ್ನೋದೇ ಎಲ್ಲರ ಆಶಯ. ರಾಯಚೂರಿನಿಂದ ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ಗುರುರಾಜ್ ಹೂಗಾರ್, ಸುವರ್ಣ ನ್ಯೂಸ್. ರೋಚಕವಾದ ಸ್ಪರ್ಧೆ ಅಂದ್ರೆ ಇದೇ ಅಲ್ವಾ? ರೈತರು ಮಾತ್ರ ಈ ಹಬ್ಬವನ್ನ ಭರ್ಜರಿಯಾಗಿ ಆಚರಿಸ್ತಾರೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.